ನಾಮಕ್ಕೆ ಸ್ತೋತ್ರ. ನನ್ನ ಪ್ರಿಯ ದೇವರ ಜನರೇ, ಹೇಗಿದ್ದೀರಾ? ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡಿದ್ದೀರಾ? ವಾಕ್ಯ ಧ್ಯಾನದಲ್ಲಿದ್ದೀರಾ? ದೇವರ ಜೊತೆಯಲ್ಲಿ ಸಹವಾಸದಲ್ಲಿದ್ದೀರಾ? ದೇವರ ಜೊತೆಯಲ್ಲಿ ಮಾತಾಡಿದ್ದೀರಾ? ಹಾಗಿದ್ದರೆ ಬನ್ನಿ, ನೀವು ಮಾತಾಡೋರಾಗಿದ್ದರೆ, ಪ್ರಾರ್ಥನೆ ಮಾಡೋರಾಗಿದ್ದರೆ, ಈ ದಿನ ನಮ್ಮೆಲ್ಲರಿಗಾಗಿ ದೇವರು ಒಂದು ಅತಿ ಉತ್ತಮವಾದ ವಾಕ್ಯವನ್ನು ಕಳಿಸಿದ್ದಾರೆ. ಕೀರ್ತನೆಗಳು 29ನೇ ಅಧ್ಯಾಯ 11ನೇ ವಚನ. ಲೆಟ್ ಅಸ್ ಸಿ ದ ಬುಕ್ ಆಫ್ ಸ್ಯಾಮ್ಸ್ 29 verse 11. ಆಮೆನ್. ಯೆಹೋವನು ತನ್ನ ಜನರಿಗೆ ಬಲವನ್ನು ದಯಪಾಲಿಸಲಿ, ಆತನು ತನ್ನ ಜನರಿಗೆ ಶಾಂತಿಯನ್ನು ಸ್ಥಾಪಿಸಲಿ. ದ ಲಾರ್ಡ್ ವಿಲ್ ಗಿವ್ ಸ್ಟ್ರೆಂತ್ ಟು ಹಿಸ್ ಪೀಪಲ್. ದ ಲಾರ್ಡ್ ವಿಲ್ ಬ್ಲೆಸ್ ಹಿಸ್ ಪೀಪಲ್ ವಿತ್ ಪೀಸ್. ಥ್ಯಾಂಕ್ ಯು ಜೀಸಸ್. ದೇವರಿಗೆ ಸ್ತೋತ್ರ ಉಂಟಾಗಲಿ. ಶ್ರೇಷ್ಠಕರವಾದ ಒಂದು ವಾಕ್ಯ. ಆ ವಾಕ್ಯ ಏನಂದ್ರೆ, ಯೆಹೋವನು ತನ್ನ ಜನರಿಗೆ ಬಲವನ್ನು ದಯಪಾಲಿಸಲಿ. ಯಾವ ವಿಷಯದಲ್ಲಿ ಕುಗ್ಗಿ ಹೋಗಿದ್ದೀರಾ? ಯಾವ ವಿಷಯದಲ್ಲಿ ಬಲಹೀನರಾಗಿದ್ದೀರಾ? ಬಲಹೀನ ಸ್ಥಿತಿಯಲ್ಲಿ ನೀವು ಕದಲಾರದಂತೆನೆ, ಯಾರಿಗೂ ಹೇಳಲಾರದಂತೆ ನೋವುಗಳಿಂದ ನೀವು ಅನುಭವಿಸುತ್ತಾ ಇದ್ದೀರಾ? ದೇವರು ನಿಮಗೆ ಬಲವನ್ನು ದಯಪಾಲಿಸಲಿ. ಇದು ಮಾತ್ರವಲ್ಲದೆ ಆತನು ತನ್ನ ಜನರಿಗೆ ಶಾಂತಿಯನ್ನು ಸ್ಥಾಪಿಸಲಿ. ಶಾಂತಿ ಇಲ್ಲದೆ ಪ್ರತಿದಿನ ನರಳುತ್ತಾ ಇರೋ ಜನರೇ, ಐ ಡೋಂಟ್ ಹ್ಯಾವ್ ಎನಿ ಪೀಸ್ ಇನ್ ಮೈ ಹಾರ್ಟ್, ಇನ್ ಮೈ ಫ್ಯಾಮಿಲಿ, ಇನ್ ಎವ್ರಿಥಿಂಗ್. ಇಫ್ ಯು ಆರ್ ಇನ್ ದಟ್ ಸ್ಟೇಜ್, ನೀವು ಆ ಸ್ಥಿತಿಯಲ್ಲಿದ್ದೀರಾ, ಭಕ್ತನು ಹೇಳುತ್ತಾ ಇದ್ದಾನೆ, ದ ಗಾಡ್ ವಿಲ್ ಬ್ಲೆಸ್ ಹಿಸ್ ಪೀಪಲ್ ವಿತ್ ಪೀಸ್. ಆತನು ತನ್ನ ಜನರಿಗೆ ಶಾಂತಿಯನ್ನು ಸ್ಥಾಪಿಸಲಿ. ಪ್ರಿಯ ಉದಾದ ದೇವರ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ಒಬ್ಬ ಯಾಜಕನಾಗಿ ನಿಮ್ಮ ಮುಂದೆ ಬೇಡಿಕೊಳ್ಳೋದೇನೆಂದ್ರೆ, ಅನುದಿನವೂ ದೇವರ ಸಂಗಡವೂ ನಾವು ಇದ್ದು ದೇವರ ಜೊತೆಯಲ್ಲಿ ಬಾಳಿದರೆ ದೇವರು ತನ್ನ ಬಲವನ್ನು, ತನ್ನ ಶಾಂತಿಯನ್ನು ನಮಗೆ ಒದಗಿಸಿಕೊಡುತ್ತಾನೆ. ಹೆದರಬೇಡಿ, ನಿಮಗಾಗಿ ಒಬ್ಬ ತಂದೆ ಇದ್ದಾರೆ, ನಿಮಗಾಗಿ ಒಬ್ಬ ದೇವರಿದ್ದಾರೆ. ಆ ರಕ್ಷಕನ ಕೆಲಸ ಏನಂದ್ರೆ, ನಿಮಗೆ ದಯವು, ನಿಮಗೆ ಶಾಂತಿಯು, ನಿಮಗೆ ಬಲವನ್ನು. ಯಾಕಂದ್ರೆ ದೇವರು ಗೊತ್ತು, ತನ್ನ ಮಕ್ಕಳು ಕೆಲವು ವಿಷಯದಲ್ಲಿ ಬಲಹೀನರಾಗಿದ್ದಾರೆ, ಸೋತೋಗಿದ್ದಾರೆ. ಬಲಹೀನವಾಗಿ ಸೋತೋಗಿರುವ ಮಕ್ಕಳಿಗೆ ದೇವರು ಹೇಳ್ತಾ ಇದ್ದಾರೆ, ನಾನು ನಿನಗೆ ಬಲ, ನಾನು ನಿನಗೆ ಸಮಾಧಾನ, ಶಾಂತಿ ಕೊಡುವವ. ಆ ದೇವರು ನಮ್ಮ ಸಂಗಡ ಇರುವಾಗ ನಾವು ಯಾಕೆ ಹೆದರೋಣ? ಕನೆಗಳು ಮುಚ್ಚಿ ಪ್ರಾರ್ಥನೆಗೆ ಒಳಗಾಗೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಿರುವ ಯೇಸುವೇ, ನಿನ್ನ ಮಕ್ಕಳನ್ನು ಸ್ವಾಮಿ ನಿನ್ನ ಬಲದಿಂದಲೂ ನಿನ್ನ ಶಾಂತಿ ಸಮಾಧಾನದಿಂದಲೂ ಅಪ್ಪ ಈ ದಿನಗಳಲ್ಲಿ ನೀನು ನಡೆಸಿ, ಇವರಿಗೆ ಸ್ವಾಮಿ ನೀನೇ ಮೇಘಸ್ತಂಭವಾಗಿ, ಅಗ್ನಿಸ್ತಂಭವಾಗಿ ಪ್ರತಿಯೊಂದು ವಿಷಯದಲ್ಲಿ ಇವ್ರನ್ನ ಬಲಪಡಿಸು ರಾಜ. ಕೇಳುತ್ತಿರೋ ಪ್ರತಿಯೊಬ್ಬ ದೇವರ ಮಕ್ಕಳು ನೀನು ಸಹಾಯಕನಾಗಿದ್ದು ಅವರಿಗೆ ಬಲ, ಶಾಂತಿಯನ್ನು ಕೊಟ್ಟು ಬಲಪಡಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದೆ. ಆಮೆನ್, ಆಮೆನ್, ಆಮೆನ್. ನನ್ನ ಪ್ರಿಯ ಆತ್ಮೀಯ ದೇವರ ಮಕ್ಕಳೇ, ನಾಳೆ ಮರಳಿ ಇದೇ ಸಮಯದಲ್ಲಿ ದೇವರ ವಾಕ್ಯಕ್ಕಾಗಿ ನಾವೆಲ್ಲರೂ ದಾಹದಿಂದ ಎದುರು ನೋಡೋಣ. ಅಲ್ಲಿ ತನಕ ದೇವರ ಮಹಾಕೃಪೆ ನಿಮ್ಮೆಲ್ಲರಿಗೂ ಕಾದು ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.